ಕೂಡ ಸ್ವಾಗತ. ನೋಡಿ, ಇವತ್ತಿನ ಈ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತೇಳಿ, ನಾವು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತೇಳಿ ಮುಂದೆ ಬರುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈಗ ಯಾವ ನೋಟಿಫಿಕೇಷನ್ ಆಗಿದೆ ಅಂತ ನೋಡಿದಾಗ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಐತಲ್ಲ, ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೋಡಿ, ಲಾಸ್ಟ್ ಡೇಟ್ ನೋಡ್ಕೋಬೋದು ನೀವು, 14/5/2024 ಲಾಸ್ಟ್ ಡೇಟ್ ಇದೆ ಇಲ್ಲಿ. ಆಮ್ಯಾಗ ಇಲ್ಲಿ ಏನೇನಂತ ನೋಡ್ಬೋದು ಅಂದರೆ, ಹೌ ಟು ಅಪ್ಲೈ ಯಾವ ರೀತಿ ಮಾಡಬೇಕಂತಂದರೆ, ಇಲ್ಲಿ www.upsconline.nic.in ಅಂತ ಐತಲ್ಲ, ಇಲ್ಲಿ ಕೆಳಗಡೆ ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ PDF ಲಿಂಕನ್ನು, ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಇದನ್ನು PDF ಒಳಗಡೆ ಲಿಂಕ್ ಇರ್ತದೆ, ಅದಕ್ಕೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು ನೀವು. ಆಮೇಲೆ ನೆಕ್ಸ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಲಾಸ್ಟ್ ಡೇಟ್ ಇದೆ ನೋಡಿ ನಿಮಗೆ ಇಲ್ಲಿ 14 ಮೇ 2024, ಇದು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದು ಆನ್ಲೈನಲ್ಲಿ. ಓಕೆ, ನೆಕ್ಸ್ಟ್ ಏನಾದರೂ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಏನಾದರೂ ವರ್ಕ್ ಆಗಲಿಲ್ಲ ಅಂದರೆ ಇಲ್ಲಿದೆ ನೋಡಿ, ಈ ನಂಬರ್ ಇದೆ, ಈ ಟೋಲ್ ಫ್ರೀ ನಂಬರ್, ಇದಕ್ಕೆ ಕಾಲ್ ಮಾಡಿ ಪೇಮೆಂಟ್ ಪ್ರೊಸೆಸಿಂಗ್ ಏನಾದರೂ ತೊಂದರೆ ಆದರೆ ಇವರು ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ಬೋದು ನೀವು ಟೋಟಲ್ ಅಪ್ಲಿಕೇಶನ್ ಎಷ್ಟಿದಾವೆ ಅಂತೇಳಿ, 506 ಅಪ್ಲಿಕೇಶನ್ ಇದ್ದಾವೆ. 506 ಅಪ್ಲಿಕೇಶನ್ ಇದ್ದಾವೆ ಇಲ್ಲಿ ನೋಡ್ಬೋದು ನೀವು. BSF ಅಲ್ಲಿ 186, CRPF ಅಲ್ಲಿ 120, CISFನಲ್ಲಿ 100, ITBP ಯಲ್ಲಿ 58, SSB ಯಲ್ಲಿ 42, ಟೋಟಲ್ 506 ಅಪ್ಲಿಕೇಶನ್ ಇದ್ದಾವೆ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ಅಪ್ಲಿಕೇಶನ್ ಸೆಂಟರ್ ಎಲ್ಲಿದೆ ನೋಡಿ ಒಂದು. ಇವಾಗ ಅಪ್ಲಿಕೇಶನ್ ಸೆಂಟರ್ ನಮ್ಮದು ಬರೋದಿಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದಿದೆ ನೋಡಿ, ಅದು ಎಲ್ಲಿಂದ್ರೆ ಬೆಂಗಳೂರು. 5 ನಂಬರ್ ಕಾಣ್ತಿದೆಯಲ್ಲ ಇಲ್ಲಿ ಬೆಂಗಳೂರು. ಈ ಬೆಂಗಳೂರು ನೀವು ಅಪ್ಲಿಕೇಶನ್ ಸಲ್ಲಿಸಿದರೆ ಇದು ಎಕ್ಸಾಮಿನೇಷನ್ ಸೆಂಟರ್ನ ನೋಡ್ಬೋದಾಗಿದೆ ನೀವು. ಇನ್ನು ಅದೇ ರೀತಿ ಆಲ್ ಓವರ್ ಇಂಡಿಯಾದಲ್ಲಿ ಅಪ್ಲಿಕೇಶನ್ ಇದ್ದಾವೆ. ನಿಮ್ಗೆ ಎಲ್ಲಿ ನಿಯರೆಸ್ಟ್ ಆಗುತ್ತಲ್ಲ ಅಲ್ಲಿ ಅಪ್ಲಿಕೇಶನ್ನ ಹಾಕೋಬೋದು. ಅಲ್ಲಿ ಏನೊಂದು ಎಕ್ಸಾಮ್ನ ಬರೀಬಹುದು, ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ನೋಡ್ಬೋದು ಇಲ್ಲಿ ನೀವು ಮೇಲ್ ಆ್ಯಂಡ್ ಫಿಮೇಲ್ ಬೋತ್ ಇಬ್ಬರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಎಷ್ಟಿದೆ ಏಜ್ ಲಿಮಿಟು, 25 ವರ್ಷದ ಒಳಗಡೆ ಇರಬೇಕು. 20 ವರ್ಷದಿಂದ 25 ವರ್ಷದ ಒಳಗಡೆ ಇರಬೇಕು. ಡಿಗ್ರಿ ಮುಗಿಸಿರಬೇಕು. ಇದು ಡಿಗ್ರಿ ಮೇಲಿದೆ. UPSC ಅಂದರೆ ಇದು ಡಿಗ್ರಿ ಮೇಲೆ ಇರ್ತದೆ, ಡಿಗ್ರಿ ಮುಗಿಸ್ಬೇಕು. ಓಕೆ, ನೋಡ್ಬೋದು ನೀವು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಲ್ಲ, ಇಲ್ಲಿ ಬ್ಯಾಚುಲರ್ ಆಫ್ ಡಿಗ್ರಿ ಅಂತ ಇದೆ. ಯಾವುದಾದ್ರೂ ಒಂದು ಡಿಗ್ರಿನ ಪಾಸ್ ಆಗಿದರೆ ಮುಗೀತು, ನೀವು ಅಪ್ಲಿಕೇಶನ್ನ ಹಾಕೋಬಹುದಾಗಿದೆ. ನೋಡ್ಬೋದು ಇಲ್ಲಿ ಫೀಸ್ ಎಷ್ಟಿದೆ ಅಂತ ನೋಡ್ಬೋದು ನೀವು ಇಲ್ಲಿ ಅಪ್ಲಿಕೇಶನ್ ಫೀಸ್ ಅಂತ ಇದೆ. ಈ ಫೀಸು ನೋಡ್ತಾ ಇರ್ಬೋದು ನೀವು ಇಲ್ಲಿ, ಎಲ್ಲರಿಗೂ ಕೂಡ 200 ರೂಪಾಯಿ ಇದೆ. ಅಪ್ಲಿಕೇಶನ್ ಫೀಸು 200 ಇದೆ. ಆಮೇಲೆ 14/5/2024 ಇದು ಲಾಸ್ಟ್ ಡೇಟ್ ಇದೆ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮಗೆ ಇಲ್ಲಿ ನೋಡಿ, upsconline.nic.in ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಹೋಗಿ ಅಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ನೆಕ್ಸ್ಟ್ ನೋಡ್ಬೋದು ನೀವು ಸೆಲೆಕ್ಷನ್ ಪ್ರೋಸೆಸ್ ಅಂತ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತೇಳಿ. ಫಸ್ಟಿಗೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರ್ತದೆ ಅಂತ ನೋಡಿದ್ರೆ, ರೈಟನ್ ಎಕ್ಸಾಮ್ ಅಂತ ಇರ್ತದೆ. ಫಸ್ಟ್ ಎಕ್ಸಾಮ್ ಇರ್ತದೆ, ಆಮೇಲೆ ಫಿಸಿಕಲ್ ಇರ್ತದೆ, ಆಮೇಲೆ ಇಂಟರ್ವ್ಯೂ ಇರ್ತದೆ. ಈ ಎಕ್ಸಾಮಲ್ಲಿ ನೋಡ್ಬೋದು ನೀವು ಇಲ್ಲಿ ಎಕ್ಸಾಮ್ ಕಾಣ್ತಿದೆಯಲ್ಲ, ಇಲ್ಲಿ 10 AM ನಿಂದ 12 AM ವರೆಗೂ ಇರ್ತದೆ. 4 ಆಗಸ್ಟ್ 2024 ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ಬೋದು 4 ಆಗಸ್ಟ್ 2024 ವಿಲ್ ಕಂಪ್ರೈಸ್ ಟು ಪೇಪರ್ 1 ವಿಲ್ ಬಿ ಹೆಲ್ಡ್ ಫ್ರಮ್ 10ರಿಂದ 12 ತನಕ ಇದೆ. ಎರಡನೇ ಪೇಪರು 2ರಿಂದ 5 ತನಕ ಇದೆ. ಓಕೆ, ಆಮೇಲೆ ಎರಡನೇ ಪೇಪರಲ್ಲಿ ಏನಿರ್ತದೆ ಅಂದರೆ ಜನರಲ್ ಸ್ಟಡೀಸ್, ಎಸ್ಸೆ ಇರ್ತದೆ. ಆಮೇಲೆ ಈ ಥರ 200 ಮಾರ್ಕ್ಸ್ ಇರ್ತವೆ. ಟೋಟಲಾಗಿ 200 ಮಾರ್ಕ್ಸ್ ಇರ್ತವೆ ಇವು. ಆಮೇಲೆ 1ನೇ ಪೇಪರಲ್ಲಿ 250 ಇರ್ತದೆ. 1ನೇ ಪೇಪರಲ್ಲಿ, 2ನೇ ಪೇಪರಲ್ಲಿ 200 ಮಾರ್ಕ್ಸ್ ಇರ್ತದೆ. ಮತ್ತು ಇಂಟರ್ವ್ಯೂವಲ್ಲಿ 150 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ಫಿಸಿಕಲ್ ಟೆಸ್ಟ್
ಈ ಫಿಸಿಕಲ್ ಟೆಸ್ಟ್ ಇದೆಯಲ್ಲ ಅಲ್ಲಿ PET ಅಂತ ಕರಿತೀವಲ್ಲ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. 100 ಮೀಟ್ರ್ ಇರ್ತದೆ. 100 ಮೀಟ್ರ್ ರೇಸ 16 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು ಮೇಲ್ ಕ್ಯಾಂಡಿಡೇಟ್ಸು. ಅದೇ 100 ಮೀಟ್ರ್ ರೇಸನ್ನು 18 ಸೆಕೆಂಡ್ನಲ್ಲಿ ಫೀಮೇಲ್ಸ್ ಕಂಪ್ಲೀಟ್ ಮಾಡಬೇಕು. 800 ಮೀಟ್ರ್ ರೇಸ್ ಇದೆ. ಇದು 3 ಮಿನಿಟ್ 45 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ಅದೇ ಫೀಮೇಲ್ಸ್ಗಾದರೆ 4 ಮಿನಿಟ್ 45 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ಲಾಂಗ್ ಜಂಪ್ ನೋಡಿದರೆ ಅದು 3.5 ಮೀಟರ್ ಅಂತ ಇರ್ತದೆ ಬಾಯ್ಸ್ಗೆ. ಅದೇ ಲೇಡೀಸ್ಗಾದರೆ 3.0 ಮೀಟರ್. ಶಾರ್ಟ್ ಪುಟ್ ಅಂತ ಇರ್ತದೆ 7.26 ಕಿಲೋಗ್ರಾಮ್. ಎಲ್ಲರೂ